ನಮಸ್ಕಾರ ವೀಕ್ಷಕರೇ, ಇನ್ನು ಮುಂದೆ ಈ 4 ರಾಶಿಯವರ ಜೀವನವೇ ಬದಲಾಗಲಿದ್ದು ಅಷ್ಟೈಶ್ವರ್ಯ ಲಕ್ಷ್ಮಿಯಿಂದ ಸಕಲ ಐಶ್ವರ್ಯ ಪ್ರಾಪ್ತಿಯಾಗ್ತಾ ಇದೆ. ಶುಕ್ರವಾರದ ದೆಸೆಯಿಂದ ಸಕಲ ಅಷ್ಟೈಶ್ವರ್ಯ ಈ 4 ರಾಶಿಯವರ ಮೇಲೆ ಬೀಳಲಿದೆ. ಅಮೋಘ ಅದೃಷ್ಟವನ್ನ ಇವರು ಪಡೆಯಲಿದ್ದಾರೆ. ವಿಷ್ಣು ದೇವರನ್ನ ಆರಾಧಿಸುವ ಶುಕ್ರನ ಪ್ರಭಾವ ಈ 4 ರಾಶಿಯವರ ಮೇಲೆ ಇರಲಿದೆ. ಇದರಿಂದ ಇನ್ನು ಮುಂದೆ ಇವರ ಆರ್ಥಿಕ ಸ್ಥಿತಿ ಶ್ರೀಮಂತಿಕೆಯಾಗಲಿದ್ದು ಬಲವಾಗಿರುತ್ತೆ. ವೃತ್ತಿ ಜೀವನದಲ್ಲಿದ್ದ ಕೆಲಸದ ಅಡೆತಡೆಗಳು ಕೂಡ ಕೊನೆಗೊಳ್ಳುತ್ತವೆ. ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾ ಇರುವಂತಹ ಅದೃಷ್ಟವಂತ 4 ರಾಶಿಗಳು ಯಾವುವು ಎಂಬುದನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಇನ್ನು ಮುಂದೆ ಈ 4 ರಾಶಿಯವರಿಗೆ ಹೊಸ ಆಸ್ತಿ ಅಥವಾ ವಾಹನ ಖರೀದಿ ಸಾಧ್ಯತೆಗಳಿದೆ. ಆಹಾರ ಕ್ರಮಕ್ಕೆ ಗಮನ ಕೊಡೋದ್ರಿಂದ ಪ್ರತಿದಿನ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿ ಇರುತ್ತೆ. ಕುಟುಂಬ ಮತ್ತು ಸ್ನೇಹಿತರಿಂದ ಅಮೋಘ ಲಾಭವನ್ನು ನೀವು ಪಡೆಯುತ್ತೀರಿ. ಐಟಿ ಅಥವಾ ಆರೋಗ್ಯ ವೃತ್ತಿಪರರು ವಿದೇಶದಲ್ಲಿ ಕೆಲಸ ಮಾಡಲು ಕೊಡುಗೆಗಳನ್ನು ಪಡೆಯಬಹುದು. ಕೆಲವರಿಗೆ ಹೊಸ ಆಸ್ತಿ ಖರೀದಿಸುವ ಆಸೆ ಹೆಚ್ಚಾಗೋದ್ರ ಜೊತೆಗೆ ಅವಕಾಶಗಳು ಕೂಡ ಒದಗಿ ಬರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ವಿದೇಶಿ ಪ್ರಯಾಣವನ್ನು ಮಾಡಲಿದ್ದೀರಿ. ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಬರುತ್ತೆ. ಆದಾಯ ಹೆಚ್ಚಾಗೋದಕ್ಕೆ ಹೊಸ ಅವಕಾಶಗಳು ಬರುತ್ತದೆ. ಕುಟುಂಬದಲ್ಲಿ ಸಂತೋಷ ತಾಂಡವವಾಡುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕುಟುಂಬದ ಸದಸ್ಯರ ಸಹಾಯವನ್ನು ಪಡೆಯೋದ್ರಿಂದ ಮತ್ತಷ್ಟು ಲಾಭ ನೀವು ಪಡೆದುಕೊಳ್ಳಬಹುದು. ದೂರ ಪ್ರಯಾಣದ ಅವಕಾಶವಿರುತ್ತೆ. ಆಸ್ತಿಯಿಂದ ಆರ್ಥಿಕ ಲಾಭಗಳಿರುತ್ತೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ಹಾಗೂ ವಿಷ್ಣು ದೇವನ ಅನುಗ್ರಹದಿಂದ ಕೋಟ್ಯಾಧಿಪತಿಗಳಾಗುವ ಸಂಭವ ಹೆಚ್ಚು. ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶದ ಜೊತೆಗೆ ಹಣವೂ ಕೂಡ ನಿಮಗೆ ಬರಲಿದೆ. ಆಸ್ತಿಯಲ್ಲಿ ಹೂಡಿಕೆ ಮಾಡಲು ನಿಮಗಿದು ಒಳ್ಳೆಯ ಸಮಯ. ಕುಟುಂಬಸ್ಥರ ಮನೆಗೆ ಊಟಕ್ಕೆ ಹೋಗುವಂತಹ ಸಂದರ್ಭದ ಜೊತೆಗೆ ಆ ಸಂದರ್ಭದಲ್ಲಿ ಆಸ್ತಿಯ ವಿವಾದಗಳು ಬಗೆಹರಿಯುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ವೃತ್ತಿ ಜೀವನದಲ್ಲಿ ಅನೇಕ ಸುವರ್ಣಾವಕಾಶಗಳು ಕೂಡ ಒದಗಿ ಬರಲಿದೆ. ಹಳೆಯ ಆಸ್ತಿಯನ್ನು ಮಾರಾಟ ಮಾಡೋದ್ರಿಂದ ಅಥವಾ ಬಾಡಿಗೆಗೆ ನೀಡೋದ್ರಿಂದ ಆರ್ಥಿಕ ಧನಲಾಭ ಹೆಚ್ಚಿದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಗಾಧವಾದ ಯಶಸ್ಸನ್ನು ಕೂಡ ಪಡೆಯಲಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂತಹ ಅದೃಷ್ಟವಂತ 4 ರಾಶಿಗಳು ಯಾವುವೆಂದರೆ ವೃಷಭ ರಾಶಿ, ಮಕರ ರಾಶಿ, ಸಿಂಹ ರಾಶಿ, ಧನುಸ್ಸು ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶುಕ್ರದೇವಾಯ ನಮಃ, ಓಂ ನಮೋ ಅಷ್ಟಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.